ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಇವತ್ತು ಸಂಕೇಶ್ವರ ನಗರದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವು ಇತಿಹಾಸದ ಪುಟಗಳಲ್ಲಿ ಬರೆದಿಡುವ ಹಾಗೆ ಅರ್ಥಪೂರ್ಣವಾಗಿ ನಡೆದಿದ್ದು, ಹಿರಣ್ಯಕೇಶಿ ಕಾರ್ಖಾನೆಯು ಹೊಸ ಇತಿಹಾಸಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಹೊಸ ಹೆಜ್ಜೆ ಇಟ್ಟಿದೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಕಾರ್ಖಾನೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಸಂಚಾಲಕರು, ಕಾರ್ಖಾನೆ ಮಾರ್ಗದರ್ಶಕರಾದಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಜೊಲ್ಲೆ ದಂಪತಿಗಳಿಂದ ಕಾರ್ಖಾನೆಯ ಕಾರ್ಮಿಕರ ಪಾದಪೂಜೆ ಮಾಡಿ ಕಾರ್ಖಾನೆಯ ಮೃತ ಕಾರ್ಮಿಕರ ವಾರಸುದಾರರಿಗೆ ಗ್ರ್ಯಾಚ್ಯುಟಿ ಚೆಕ್ ವಿತರಣೆ ಮಾಡುವುದರ ಮೂಲಕ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಮೋಹನ್ ಕೋಟಿವಾಲೆ ಇವರು ಉಪಸ್ಥಿತರಿಗೆ ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ನಂತರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡುತ್ತಾ ಹಿರಣ್ಯಕೇಶಿ ಕಾರ್ಮಿಕರಿಗೆ 7ನೇ ವೇತನ ಘೋಷಣೆ ಮಾಡುತ್ತಲೇ ಕಾರ್ಮಿಕರು ಪಟಾಕಿ ಹಾರಿಸಿ ಸಂಭ್ರಮಿಸಿದರು. ಅಷ್ಟೇ ಅಲ್ಲ, ಇಲ್ಲಿ ಇರುವ ಕಾರ್ಮಿಕರು ಸಹಜ ಸಾವು ಹೊಂದಿದ್ದಲ್ಲಿ 10 ಲಕ್ಷ ಮತ್ತು ಅಪಘಾತದಲ್ಲಿ ಸಾವನ್ನಪ್ಪಿದ್ದರೆ 20 ಲಕ್ಷ ಇನ್ಶೂರೆನ್ಸ್ ಘೋಷಣೆ ಮಾಡುವ ಮೂಲಕ ಕಾರ್ಮಿಕರ, ರೈತರ ಮತ್ತು ಕಾರ್ಖಾನೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದರು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಸಂಕೇಶ್ವರ. ಎಲ್ಲರೂ ಕೂಡಿ ಈ ನಿರ್ಣಯಗಳನ್ನು ನಾವು ಇವತ್ತು ಅನೌನ್ಸ್ ಮಾಡಿದ್ವಿ. 1/4/25ರಿಂದ ನಿಮಗೆ ಬಹುದಿನದ ಬೇಡಿಕೆಯ ಸುಮಾರು 3 ಕೋಟಿಯವರ ಅಧ್ಯಕ್ಷರು ತಯಾರಿದ್ದು ಹೆಂಗೆ ಅಂತ ತಯಾರಿದ್ದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಮೋಹನ್ ಕೋಟಿವಾಲೆ ಅವರ ಹೆಸರನ್ನು ಕೂಡ ನಾನು ತಗೊಳಕ್ ಮರ್ತೆ. ಕಾರ್ಮಿಕರ ಸಂಘಟನೆಗೆ ಒಬ್ಬ ನೇತೃತ್ವ ಬೇಕಾಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಕಷ್ಟ, ನಿಮ್ಮೆಲ್ಲರ ದುಃಖ ಅಥವಾ ನಿಮ್ಗೆ